and welcome back to my channel. So yes, I'm back with one more long video. So the reason ನಾನು ಏನಕ್ಕೆ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಅಂತಂದರೆ there is one major life update. ಎಸ್, ಸೊ ಇದು ರಿಗಾರ್ಡಿಂಗ್ ಮೈ ಹೈಯರ್ ಸ್ಟಡೀಸ್ ಆಗಿರುತ್ತೆ. ಸೊ ಯೂಶ್ವಲಿ ನಾನು ಬಂದು ಬಿ ಕಾಮ್ ಸ್ಟೂಡೆಂಟ್. ಐ ಆಮ್ ಎ ಬಿ ಕಾಮ್ ಸ್ಟೂಡೆಂಟ್ ಗ್ರ್ಯಾಜುಯೇಟ್. ನಾನು ಓದಿದ್ದು ಬಿ ಕಾಮ್ ಕಾಲೇಜ್ ಬಂದುಬಿಟ್ಟು ಇಟ್ ಇಸ್ ನ್ಯೂ ಹಾರಿಝಾನ್ ಕಾಲೇಜ್, ಕಸ್ತೂರಿ ನಗರ್ ಬ್ರಾಂಚ್, ನಾಟ್ ಮಾರ್ಟಲಿ ಬ್ರಾಂಚ್. ಸೊ ಯಾ, ಸೊ ನಾನು ಬಂದು ನಾನು ಗ್ರ್ಯಾಜುಯೇಟ್, ನನ್ನ ಎಕ್ಸಾಮ್ಸ್ ಎಲ್ಲ ಆಗಿದ್ದು ಆಗಸ್ಟ್ ಮಂತಲ್ಲಿ ಎಂಡ್ ಆಯಿತು. ಸೊ ಆಫ್ಟರ್ ದ್ಯಾಟ್ ನಾನು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಆಗಸ್ಟ್ ಮುಗಿಯೋದ್ರೊಳಗೆ ನನ್ನ ರಿಸಲ್ಟ್ಸೂ ಬಂದಿತ್ತು. ಆ್ಯಂಡ್ ಆಫ್ಟರ್ ದಟ್ ನನಗೆ MBA ಮಾಡಬೇಕಂತ ಇತ್ತು. ಸೊ ಐ ಟ್ರೈಡ್ ಫ್ಯೂ ಕಾಲೇಜಸ್. ನಾನು ಕ್ಯಾಟ್ ಕೊಟ್ಟೆ, ಸಿಕ್ಕಾಪಟ್ಟೆ. ಕ್ಯಾಟ್ ಬಂದು ನಾನು ಯೂಶ್ವಲಿ ನಾನು ಆಫ್ಲೈನಲ್ಲಿ ಕೊಟ್ಟಿಲ್ಲ ಬಿಕಾಸ್ ಐ ವಾಸ್ ನಾಟ್ ಹ್ಯಾವಿಂಗ್ ದಿ ಟೈಮ್ ಟು ರಿಜಿಸ್ಟರ್. ಸೊ ಅದರಿಂದ ನಾನು ಆನ್ಲೈನಲ್ಲಿ ಆಪ್ಷನ್ ಇತ್ತು. ಸೊ ಆನ್ಲೈನಲ್ಲಿ ಕ್ಯಾಟ್ ಬಂತು ಆ್ಯಂಡ್ ದಟ್ ವಾಸ್ ಆಲ್ಸೋ ಐ ರಿಸೀವ್ಡ್ ಮೆಜಾರಿಟಿ ಕಾಲೇಜಸ್. ಐ ಆಮ್ ನಾಟ್ ರಿಮೆಂಬರಿಂಗ್ ದಿ ಮಾರ್ಕ್ಸ್ ಹೌ ಮಚ್ ಐ ಗಾಟ್ ಇನ್ ಕ್ಯಾಟ್, ಬಟ್ ಎಸ್, ನನಗೆ ಜೈನ್ ಕಾಲೇಜಲ್ಲಿ ಸಿಕ್ಕಿತ್ತು ಆ್ಯಂಡ್ ಇದು ರೀವಾ ಕಾಲೇಜಲ್ಲಿ ಸಿಕ್ತು ಆ್ಯಂಡ್ ಹಾರಿಝಾನಲ್ಲೂ ಸಿಕ್ಕಿತ್ತು. ದೇ ಆರ್ ಫ್ಯೂ ಮೋರ್ ಕಾಲೇಜಸ್ ವೇರ್ ಐ ಗಾಟ್. ಬಟ್ ಮೇಜರ್ ಥಿಂಗ್ ನನಗೆ ಏನು ಅನಿಸ್ತು ಅಂದರೆ ಮನೇಲಿ ಎಲ್ಲರಿಗೂ MBA ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ಇದ್ರು. ಸೊ ದೆನ್ ಐ ವೆಂಟ್ ಆನ್ ಟು ರಿಸರ್ಚ್. ಸೊ MBA ಎಷ್ಟು ವ್ಯಾಲ್ಯೂ ಇದೆ ಇನ್ 5 years, ಈ ಒಂದು ವರ್ಷ ಬಿಟ್ಟು ಬರೋ 5 yearsನೂ ಹೇಗಿರುತ್ತೆ MBA ಮಾಡಿ, ನಮಗೆ ಎಷ್ಟು ಬೆನಿಫಿಟ್ ಇದೆ, ಏನು ಕೆರಿಯರ್ ಗ್ರೋತ್ ಇದೆ ಅಂತ ನೋಡಿದ್ಮೇಲೆ ಐ ವಾಸ್ ಓಕೆ, ನೋ ಕೆರಿಯರ್ ಗ್ರೋತ್ ಇಲ್ಲ ಅಂತ ತೋರಿಸ್ತಿತ್ತು. ಸೊ ಯಾ, ಆ್ಯಂಡ್ ಡಬಲ್ ಡಿಗ್ರಿ ಮಾಡಬೇಕಂತ ನನ್ನ ಮನೇಲಿ ಎಲ್ಲರೂ ಇರ್ತಿದ್ರು, ಎಸ್ಪೆಷಲಿ ನಮ್ಮ ಅಂಬಿಕಾ ಚಿಕ್ಕಮ್ಮ. ಅವರಂತೂ ಡಬಲ್ ಡಿಗ್ರಿ ಬೇಕೇ ಬೇಕು, ನೀನು ಮಾಡು ಅಂತ ಅಂತಿದ್ರು. ಸೊ ಅದರಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಆ್ಯಂಡ್ ದೆನ್ ಐ ಗಾಟ್ ಟು ನೋ ಅಬೌಟ್ CA ಥರನೇ ಬೇರೆ ಅಡಿಷ್ನಲ್ ಕೋರ್ಸಸ್ ಏನಾದರೂ ಇದೆನಾ ಅಂತ ನೋಡ್ತಿದ್ದೆ. ಸೊ ಆವಾಗ ನನಗೆ ಫ್ಲ್ಯಾಶ್ ಆಗಿದೆ US CPA. ಸೊ US CPA ಆ್ಯಂಡ್ US CMA. ಸೊ US CPA ಈಸ್ CPA ನಾರ್ಮಲ್ ಇಂಡಿಯಾದಲ್ಲೂ ಇದೆ, ವಿಚ್ ಇಸ್ ಜಸ್ಟ್ CPA ಆ್ಯಂಡ್ CMA. US CPA is generally related to US taxation and audit related course. ಸೊ US CPA ಅಂದರೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್, CMA ಅಂದರೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಈ ಎರಡು ಆಪ್ಷನಲ್ಲಿ ವಿಚ್ ವಾಸ್ ಫಾರ್ ಮಿ ಬಿಕಾಸ್ ಐ ಆಮ್ ಅ BCom ಗ್ರ್ಯಾಜುಯೇಟೆಡ್ ವಿತೌಟ್, ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಫ್ರೆಷರ್ ಆಗಿರೋದ್ರಿಂದ ನನಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ಸೊ ಅವಾಗೆಲ್ಲ ಆವಾಗ ನನಗೆ ಬಂದಿದ್ದು US CMA ಈಸ್ ಬೆಸ್ಟ್ ಫಾರ್ ಬಿಗಿನರ್ಸ್ ವಿತೌಟ್ ನೋ ಎಕ್ಸ್ಪೀರಿಯನ್ಸ್. US CMA ಇಸ್ ವೆರಿ ಈಸಿ. ನಮ್ಮ BComಲ್ಲಿ ನಾವು ಏನೇನು ಓದಿರ್ತೀವಿ, ನಾವು ಕಾಸ್ಟಿಂಗ್ ಮೆಥಡ್ಸ್, ಟೆಕ್ನಿಕ್ಸು ಆ್ಯಂಡ್ GST. GST ಅಂದರೆ ಫುಲ್ GST ಇರಲ್ಲ, ಲಿಟಲ್ ಬಿಟ್ GST ಟೆಕ್ನಾಲಜಿ, ಟ್ಯಾಕ್ಸ್ದು ರೇಟ್ಸ್ ಇರುತ್ತೆ. ಸೊ ಆ ಒಂದನ್ನು ಇರುತ್ತೆ. ಸೊ ಅದು ಫುಲ್ GST ಅಂದರೆ ಅದು ಇಂಡಿಯನ್ GST ಬಂದುಬಿಡುತ್ತೆ. ನೋ, ಇಟ್ ಈಸ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಟ್ಯಾಕ್ಸ್ ಏನೇನಿರುತ್ತೋ ಆ ಒಂದು ಟ್ಯಾಕ್ಸ್ ಬಗ್ಗೆನೇ ನಾನು ಓದಿದ್ದೀನಿ. ಸೊ ಈ ಒಂದು ಇದನ್ನು ಇನ್ಕ್ಲೂಡ್ ಆಗುತ್ತೆ. ಸೊ ದಿಸ್ ಟೆಲ್ US CMA is better for freshers ಅಂತ. ಇಟ್ ಈಸ್ ಆ್ಯಕ್ಚುಲಿ ದಿ ಬೆಸ್ಟ್ ಆಪ್ಷನ್. ಯಾಕಂದರೆ ಯು ವಿಲ್ ಬಿ ಹ್ಯಾವಿಂಗ್ 2 parts in that. One is part 1, part 2. Part 2 ಅಲ್ಲಿ ಸಬ್ಜೆಕ್ಟ್ಸ್ ಇಫ್ ಯು ಸಿ ಚಾಪ್ಟರ್ಸ್ ಎಲ್ಲ LIFO, FIFO, EBIT ಎಲ್ಲ ಸೇಮ್ BComಲ್ಲಿ ಏನೇನಿದೆ ಅದೇ ಇರುತ್ತೆ. ಆ್ಯಂಡ್ ಪಾರ್ಟ್ 1 ನಾನಿನ್ನ ಓಪನ್ ಮಾಡಿಲ್ಲ, ಸೊ ಐ ವಾಸ್ ನಾಟ್ ಏಬಲ್ ಟು ಸಿ ವಾಟ್ ಐ ಹ್ಯಾವ್ ಟು ಡೂ. ಬಟ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಒಂದು ಚಾಪ್ಟರ್ ಇದೆ ವಿಚ್ ಈಸ್ ಎನ್ ಹಾಫ್ ಬುಕ್ ಆಫ್ part 1. ಅದೇ ಫುಲ್ ಇದೆ ಬಿಕಾಸ್ ಇಟ್ ಈಸ್ ವೆರಿ ಅಂದರೆ ತುಂಬ ಲೆಂತಿಯಲ್ಲಿ ಆ ಒಂದು ಚಾಪ್ಟರ್ನ ಎಕ್ಸ್ಪ್ಯಾಂಡ್ ಮಾಡಿ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇದು CMA ಕೋರ್ಸ್ ಆಯಿತು. CPAಯಲ್ಲಿ ಬಂದು 4 ಸಬ್ಜೆಕ್ಟ್ಸ್ ಇರುತ್ತೆ. ಸೊ 4 ಸಬ್ಜೆಕ್ಟ್ಸ್ ಆರ್ ಡಿಫಿಕಲ್ಟ್, ವಿಚ್ ಈಸ್ ಫಾರ್ ಅಂದರೆ ಫೈನಾನ್ಸ್ ರಿಲೇಟೆಡ್ ಬರುತ್ತೆ. ಸೊ ಅದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಈ ಎರಡನ್ನೂ ನಾನು ಮಾಡಬೇಕು ಅಂತ ಅಂದ್ಕೊಂಡೆ ಆ್ಯಂಡ್ ದೆನ್ ಐ ರಿಜಿಸ್ಟರ್ಡ್ ಫಾರ್ US CMA. ಸೊ ಐ ಆಮ್ ಸೋ ಸಾರಿ, ಐ ಕೆನಾಟ್ ಮೆನ್ಷನ್ ವೇರ್ ಡಿಡ್ ಐ ರಿಜಿಸ್ಟರ್ ಫಾರ್ US CMA ಅಂತ. ನಾನು ಎಲ್ಲಿ ಓದ್ತಿದ್ದೀನಿ ಈ ಕೋರ್ಸ್ನ ಅಂತಲೂ ನಾನು ಮೆನ್ಷನ್ ಮಾಡೋಕ್ಕೆ ಆಗಲ್ಲ ಬಿಕಾಸ್ ಡ್ಯೂ ಟು ನನಗೆ ಕಾಲೇಜಿಂದ ಏನೂ ಇದು ಕೊಟ್ಟಿಲ್ಲ. ಸೊ ದೇ ಹ್ಯಾವ್ ದಿ ರೂಲ್ ದಟ್ ಐ ಹ್ಯಾವ್ ಟು ನಾಟ್ ಟೆಲ್ ಎನಿವೇರ್, ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಎಲ್ಲೂ ಹೇಳ್ಕೊಬಾರ್ದು ಅಂತ ಇದೆ. ಸೊ ಅದರಿಂದ ಐ ಆಮ್ ಸೋ ಸಾರಿ, ಐ ಕೆನಾಟ್ ಮೆನ್ಷನ್ ವೇರ್ ಐ ಆಮ್ ಸ್ಟಡಿಂಗ್.
ಸೊ ಯಾ ಯು ಎಸ್ ಸಿ ಎಮ್ ಎಗೆ ರಿಜಿಸ್ಟರ್ ಆದೆ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ನಾನು ಹಂಗೆ ಓಕೆ ಯು ಎಸ್ ಸಿ ಎಮ್ ಎ ಮಾಡಿ ಇವಾಗ ಫಿಕ್ಸ್ ಆಯಿತು. ಲೈಕ್ ಐ ವಾಸ್ ಸ್ಟಿಕ್ ಆನ್ ಟು ಯು ಎಸ್ ಸಿ ಎಮ್ ಎ ನಾನು ಮಾಡಲೇಬೇಕು ಅಂತ. ನಾವು ಆಲ್ಸೋ ಐ ಆಮ್ ಸ್ಟಿಕಿಂಗ್ ಟು ದ್ಯಾಟ್ ಬಿಕಾಸ್ ಐ ಹ್ಯಾವ್ ಎಕ್ಸಾಮ್ಸ್ ಇನ್ ಸೆಪ್ಟೆಂಬರ್. ಸೊ ಯಾ ಇದಿಷ್ಟು ಆಯ್ತು. ಓಕೆ ದೆನ್ ಕಮಿಂಗ್ ಬ್ಯಾಕ್ ಅಗೇನ್ ಟು ಮೈ ಎಮ್ ಬಿ ಎ ಥಿಂಗ್. ಎಸ್, ಎಮ್ ಬಿ ಎಗೆ ನಾನು ಟ್ರೈ ಮಾಡಿದೆ ಇಲ್ಲಿ. ಬಟ್ ಪಪ್ಪ ಎಸ್ಪೆಷಲಿ ಪಪ್ಪ ಇಲ್ಲ ಅಂತ ಅಂದಿಲ್ಲ, ಬಟ್ ಇಲ್ಲಿ ಬೇಡ ಅಂತಿದ್ರು. ಸೊ ದೆನ್ ಪಪ್ಪ ಎಲ್ಲ ಇದು ಮಾಡಿದ್ಮೇಲೆ ಯು ಎಸ್ ಅಲ್ಲಿ ಓದೋಕ್ಕೆ ಲೈಕ್ ಐ ವಾಸ್ ಹ್ಯಾವಿಂಗ್ ಆ್ಯನ್ ಇಂಟ್ರೆಸ್ಟ್ ಇತ್ತು ಬಿಫೋರ್. ಆ್ಯಂಡ್ ಇವಾಗಲೂ ಕೇಳಿದ್ರೆ ಇದೆ, ಬಟ್ ಲೈಕ್ 100%ಅಲ್ಲಿ 80% ಬೇಡ ಅಂತಲೇ ಇದೆ, 20% ಎಸ್ ಅಂತಲೇ ಇದೆ. ಆ್ಯಂಡ್ ಯಾ ಸೊ ಯು ಎಸ್ಗೆ ಅಪ್ಲೈ ಮಾಡಿದೆ. ಆ್ಯಂಡ್ ಯೂನಿವರ್ಸಿಟೀಸ್ಗೂ ನಾನು ಅಪ್ಲೈ ಮಾಡಿದೆ. ಲೈಕ್ ಐ ಅಪ್ಲೈಡ್ ಫಾರ್ ಫ್ಯೂ ಯೂನಿವರ್ಸಿಟೀಸ್ ವಿಚ್ ಇಸ್ ಪೀಸ್, ಫ್ರ್ಯಾಂಕ್ಲಿನ್ ಆ್ಯಂಡ್ ಲಿವಿಸ್, ಈ ಮೂರು. ಓಕೆ, ಸೊ ಈ ಮೂರಲ್ಲಿಯೂ ಎಲ್ಲದರಲ್ಲೂ ಅಕ್ಸೆಪ್ಟ್ ಆಯಿತು. ಬಟ್ ನನ್ನ ಒಂದು ಬ್ಯಾಕ್ಗ್ರೌಂಡಿಗೆ, ನನ್ನ ಕೆರಿಯರ್ ಗ್ರೋತ್ಗೆ ಆ ಒಂದು ಯೂನಿವರ್ಸಿಟಿ ಸೂಟ್ ಆಗ್ತಿದ್ದಿಲ್ಲ ಫಾರ್ ಮೀ ಎಸ್ಪೆಷಲಿ. ಸೊ ಐ ಗಾಟ್ ಸೆಲೆಕ್ಟೆಡ್ ಟು ಲಿವಿಸ್ ಯೂನಿವರ್ಸಿಟಿ. ನನ್ನ ಒಂದು ಫೈನಲ್ ಕಾಲ್ ವಾಸ್ ಟು ಲಿವಿಸ್ ಯೂನಿವರ್ಸಿಟಿ ಆ್ಯಂಡ್ ಐ ಆಕ್ಸೆಪ್ಟೆಡ್ ದಿ ಆಫರ್ ಲೆಟರ್ ಆ್ಯಂಡ್ ಎಲ್ಲ ಆಗಿತ್ತು. ಆ್ಯಕ್ಚುಲಿ ನಂದು ಆಫರ್ ಲೆಟರ್ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಐ ಅಪ್ಲೈಡ್ ಇನ್ ನಾವು ಡಿಸೆಂಬರ್ ಫಸ್ಟ್ ವೀಕ್. ಐ ಗಾಟ್ ಮೈ ಆಫರ್ ಲೆಟರ್ ಇನ್ February 15th, ವಿಚ್ ಲೈಕ್ ನಮಗೆ February 15th ಆಗಿತ್ತು, ಅವ್ರಿಗೆ 14th of February ಬಂದಿತ್ತು. ಸೊ ಐ ವಾಸ್ ನಾಟ್ ಏಬಲ್ ಟು ಸಿ ದಿ ಚೆಕ್ ಮಾಡಿಲ್ಲ ನಾನು ಬಿಕಾಸ್ ಅರ್ಲಿ ಮಾರ್ನಿಂಗ್ 3:30 ಏನೋ ಬಂತು. ಸೊ ನಾನು 4 o'clock 5 o'clock ಎದ್ದು ನೋಡಿದ್ಮೇಲೆ ಬಂದಿತ್ತು. ಸೊ ಯಾ ಆ್ಯಂಡ್ ಐ ಹ್ಯಾವ್ ಗಾಟ್ ಇನ್ ಟು ಲಿವಿಸ್ ಯೂನಿವರ್ಸಿಟಿ. ಎಸ್, ಫೈನಲಿ ಐ ಆಮ್ ಗೋಯಿಂಗ್ ಟು US to study my MBA in accounting and business analytics with data analytics. Yes, this was my major life update. ಸೊ ಇದನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಐ ಹ್ಯಾವ್ ಗಿವನ್. ಆ್ಯಂಡ್ ಲೈಕ್ ನಾನು ತುಂಬ ಲೈಕ್ ಐ ಆಮ್ ಅ ಪ್ಯಾಂಪರ್ಡ್ ಅಂತಲೇ ಹೇಳುವ. ಐ ಆಮ್ ಅ ಪ್ಯಾಂಪರ್ಡ್ ಚೈಲ್ಡ್ ಬಿಕಾಸ್ ಐ ಆಮ್ ದಿ ಓನ್ಲಿ ಗರ್ಲ್ ಚೈಲ್ಡ್. ಎಸ್, ನಮ್ಮ ಮನೇಲಿ ಎಲ್ಲರೂ ನನ್ನ ತಮ್ಮಂದಿರು ನೀವು ನೋಡಿದ್ದೀರಲ್ಲ ಆಲ್ರೆಡಿ. ಸೊ ಐ ಹ್ಯಾವ್ 4 1 ಓನ್ ಬ್ರದರ್, 3 cousin brothers. ಸೊ ನಾನು ತುಂಬ ಪ್ಯಾಂಪರ್ ಮಾಡಿ ಬೆಳೆಸಿರೋದು. ಲೈಕ್ ಇಟ್ಸ್ ಚಿಕ್ಕಮ್ಮ ಆಗಲಿ ಚಿಕ್ಕಪ್ಪ ಎಲ್ಲರೂ, ಎಸ್ಪೆಷಲಿ ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಮುದ್ದು ಮಾಡಿ ಬೆಳೆಸಿರೋದು. ಸೊ ನನಗೆ ನಮ್ಮ ಮಮ್ಮಿ ಲೈಕ್ ಫ್ಯೂ ಡೇಸ್ ಬಿಹೈಂಡ್ ಲೈಕ್ ನಾನು ಹೇಳ್ತಾನೆ ಇದ್ದೆ ನಾನು ಹೋಗಲ್ಲ. ಆ್ಯಕ್ಚುಲಿ ನನಗೆ ಇವಾಗ ಹತ್ತತ್ರ ಬಂದಾಗ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಲೈಕ್ ನನ್ನ ಮನೆಯಲ್ಲೂ ಮಮ್ಮಿಯಾಗ ಹೇಳ್ತಿದ್ದೆ, ಲೈಕ್ ನಮ್ಮ ಚಿಕ್ಕಮ್ಮಗೂ ಹೇಳ್ತಿದ್ದೆ, ಲೈಕ್ ನಾನು ಹೋಗಲ್ಲ, ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಎಸ್ಪೆಷಲಿ ನನ್ನ ವೀಸಾ ಅಪ್ರೂವ್ ಆಗೋದು ನನಗೆ ಡೌಟ್ ಆಗಿತ್ತು. ಬಿಕಾಸ್ ಈ ಒಂದು ವೀಸಾ ಸ್ಟೋರಿ ಬೇಕು ಅಂದರೆ ಐ ವಿಲ್ ಬಿ ಪೋಸ್ಟಿಂಗ್ ಅನದರ್ ವ್ಲಾಗ್ ವಿಚ್ ಈಸ್ ರಿಲೇಟೆಡ್ ಟು ಮೈ ವೀಸಾ. ಸೊ ಅದೊಂದು ಬಿಗ್ ಸ್ಟೋರಿ ಆಗಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನನಗೆ ಇವಾಗಲೂ ಲೈಕ್ 80% ಬೇಡ ಅಂತಲೇ ಇದೆ, 20% ಹೋಗಬೇಕು, ಏನು ಮಾಡೋಕ್ಕೂ ಆಗಲ್ಲ. ಲೈಕ್ ಆಫ್ಟರ್ ಕಮಿಂಗ್ ಸೋ ಫಾರ್ ಏನು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು. ಎಸ್, ಆ್ಯಂಡ್ ನನಗೆ ವೀಸಾ ಅಪ್ರೂವ್ ಆಗಿರೋದು 5 years. ಲೈಕ್ F1 ವೀಸಾ ಇಸ್ ಫಾರ್ 5 years. ಸೊ 5 yearsಲ್ಲಿ ನಾನು ಐ ವಾಸ್ ಲೈಕ್ 9 months ಆದಮೇಲೆ ನಾನು ಮತ್ತೆ ರಿಟರ್ನ್ ಬರ್ತೀನಿ. ಬಿಕಾಸ್ ಐ ಕೆನಾಟ್ ಸ್ಟೇ ಅವೇ ಫಾರ್ ಸೋ ಲಾಂಗ್ ಟೈಮ್ ಫ್ರಮ್ ಹೋಮ್. ಆ್ಯಂಡ್ ಎಸ್ಪೆಷಲಿ ಪಪ್ಪ, ಯಾ ಐ ವಿಲ್ ಮಿಸ್ ಪಪ್ಪ ಆ್ಯಂಡ್ ಮೈ ಫ್ಯೂ ಫ್ರೆಂಡ್ಸ್. ಎಸ್, ಫ್ರೆಂಡ್ಸ್ ಆರ್ ಲೈಕ್ ಫಾರ್ ಮೀ. ನನಗೆ ಹೊಸ ಫ್ರೆಂಡ್ಸು ಎಲ್ಲ ಆಗಿದ್ದಾರೆ. ಸೊ ಅವ್ರನ್ನೂ ತುಂಬ ಮಿಸ್ ಮಾಡ್ಕೊತೀನಿ ಫಾರ್ ಶ್ಯೂರ್. ಆ್ಯಂಡ್ ಇಟ್ ವಿಲ್ ಬಿ ಮೈ ನ್ಯೂ ಪ್ಲೇಸ್. ಗೊತ್ತಿರಲ್ಲ ಏನು ಹೇಗೆ ಅಂತಲೂ. ಸೊ ಯಾ ಇಟ್ ಈಸ್ ವೆರಿ ಇಷ್ಟ ಇಲ್ದಿರೋಂಥರ ಒಂದು ಇಷ್ಟನೂ ಇದೆ, ಇಷ್ಟ ಇಲ್ಲ. ಲೈಕ್ ಫುಲ್ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಮಮ್ಮಿ ಏನು ಹಂಗೆ ಹಿಂಗೆ ಅಂತ ಏನೂ ಲೈಕ್ ಶಿಲ್ ಬಿ ಇರಿಟೇಟಿಂಗ್. ಲೈಕ್ ಇರಿಟೇಟ್ ಅಂದರೆ ಹೋಗ್ತೀಯಾ ನಾನು ಲೈಕ್ ಐ ವಿಲ್ ಆಲ್ಸೋ ಬಿ ಇರಿಟೇಟಿಂಗ್. ನಾನು ಇನ್ನು ಸ್ವಲ್ಪ ದಿವಸ ಇರೋದು ಹೋಗ್ತೀನಿ ಅಂತ ಇರ್ತೀನಿ. ನಮ್ಮಮ್ಮ ಆಯಿತು ಹೋಗು ಅಂತ ಲೈಕ್ ಒಂದು ಸ್ವಲ್ಪ ಲೈಕ್ ಈ ಥರ ಟಾಮ್ ಆ್ಯಂಡ್ ಜೆರಿ ಫೈಟ್ ಆಗ್ತಾನೆ ಇರುತ್ತೆ ನಮ್ಮ ಮನೇಲಿ. ಅವಾಗವಾಗ ನನಗೆ ಅಂತೂ ತಲೆನೋವು ಬಂದುಬಿಡುತ್ತೆ. ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀನಿ. ಆ್ಯಂಡ್ ಯಾ ಈ ಒಂದು ಲಾಂಗ್ ಪ್ರೊಸೆಸ್ಸಲ್ಲಿ ಲೈಕ್ ಐ ವಾಸ್ ನಾಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಮಮ್ಮಿ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಐ ಫೀಲ್ ಲೈಕ್ ದಟ್ ವಾಸ್ ದಿ ಮೇಜರ್ ರೀಸನ್ ಬಿಕಾಸ್ ಆಫ್ ಅವರ್ ಎಲ್ಲ ಆಗಿದೆ ಅಂದ್ಬಿಟ್ಟು. ಎಸ್, ಸೊ ಈ ಒಂದು ವಿಷಯ ಲೈಕ್ ಯಾಕೆ ನಾನು ಆ್ಯಕ್ಚುಲಿ ಮುಂಚೆನೇ ಹೇಳ್ಬೇಕು ಅಂತಲೂ ಇದ್ದಿಲ್ಲ. ಲೈಕ್ ಫ್ರಮ್ ಬಿಫೋರ್ ಐ ವಾಸ್ ನಾಟ್ ಬಿಕಾಸ್ ಇವಲೈಸ್ ಲೈಕ್ ಐ ಗೆಟ್ ಕಾಟ್ ಟು ಇವಲೈಸ್ ವೆರಿ ಸೂನ್. ಸೊ ಆ್ಯಂಡ್ ನಾನು ಅದಕ್ಕೆ ಎಲ್ಲೂ ಹೇಳ್ಕೊಂಡಿದ್ದಿಲ್ಲ. ಲೈಕ್ ನೋ ರಿಲೇಟಿವ್ಸ್ ನೋ ದಟ್ ಐ ಹ್ಯಾವ್ ಗೋಯಿಂಗ್ ಟು US ಫಾರ್ ಡೂಯಿಂಗ್ ಮೈ MBA ಅಂತ.
ಆ್ಯಂಡ್ ಫೈನಲಿ ಲೈಕ್ ಮಮ್ಮಿನೂ ಓಕೆ ಪೋಸ್ಟ್ ಮಾಡು, ಇಟ್ ಯು ಕ್ಯಾನ್ ಗಿವ್ ಸಮ್ ಇನ್ಫಾರ್ಮೇಷನ್ ಫಾರ್ ಹೂ ವಾಂಟ್ಸ್ ಟು ಗೋ ಫಾಲ್ 2020. ಆ್ಯಕ್ಚುಲಿ ನಾನು ಯಾವ ಸೆಮಿಸ್ಟರ್ಗೆ ಹೋಗ್ತಿದ್ದೆ ಅಂತಲೂ ನಾನು ಮೆನ್ಷನ್ ಮಾಡಿಲ್ಲ. ಸೊ ಐ ಆಮ್ ಗೋಯಿಂಗ್ ಫಾರ್ ಫಾಲ್ 2025 ವಿಚ್ ಇಸ್ ಕಮಿಂಗ್ ಆಗಸ್ಟ್ಗೆ ನಾನು ಅಪ್ರೂವ್ ಆಗಿರೋದು ನನ್ನ ಒಂದು ಕಾಲೇಜ್ ಆಫರ್ ಲೆಟರ್. ಸೊ ಐ ವಿಲ್ ಬಿ ಗೋಯಿಂಗ್. ಎಸ್, ನಾನು ಫಸ್ಟ್ ಏನು ಅಂದರೆ ನಾನು ಏನಕ್ಕೆ ಐ ಕೆನಾಟ್ ಹೋಲ್ಡ್ ಎನಿ ನ್ಯೂಸ್, ಅಂದರೆ ಏನಾದರೂ ಒಂದು ವಿಷಯ ಗೊತ್ತಿರೋ ನಾನು ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತೀನಿ. ಬಟ್ ಫ್ಯೂ ಐ ವಿಲ್ ಟ್ರೈ ಟು ಕಂಟ್ರೋಲ್, ನಾನಲ್ಲೇ ಇಟ್ಕೊತೀನಿ. ಬಟ್ ಈ ಥರದ್ದೆಲ್ಲ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಐ ಕೇಮ್ ಹೇಳಿಬಿಟ್ಟೆ. ಸೊ ಫೈನಲಿ ಐ ಹ್ಯಾವ್ ಸೆಡ್ ನಾವು ಲಿಟಲ್ ರಿಲ್ಯಾಕ್ಸ್ ಆಗಿದೆ ಆ್ಯಂಡ್ ಬಟ್ ನಾಟ್ ಸೋ ಹ್ಯಾಪಿ ನಾನು ಹೋಗ್ತಿರೋದಕ್ಕೆ. ನೋ, ಐ ಆಮ್ ನಾಟ್, ಬಿಕಾಸ್ ಅಜ್ಜಿ ಪಪ್ಪ ಇವ್ರನ್ನ ಎಸ್ಪೆಷಲಿ ಹೇಮಂತ್, ವೇದಾಂತ್, ಸೋಹಾನ್ ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಎಸ್ಪೆಷಲಿ ಅಜ್ಜಿ ಪಪ್ಪ, ಮೈ ಫ್ರೆಂಡ್ಸ್ ಇವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಯಾ, ಸೊ ಈ ಒಂದು ಇನ್ಫಾರ್ಮೇಷನ್ ನನಗೆ ಕೊಡಬೇಕು ಅಂತ ಈ ಒಂದು ವ್ಲಾಗ್ ಮಾಡಿದ್ದು. ಸೊ ದಿಸ್ ವಾಸ್ ದಿ ರೀಸನ್ ನಾನು ಈ ಒಂದು ವ್ಲಾಗ್ನ ಮಾಡೋದಕ್ಕೆ. ಸೊ ಇನ್ನು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಐ ಕ್ಯಾನ್ ಡೂ, ನಾನು ನಿಮ್ಮ ಒಂದು ಕಮೆಂಟ್ಸ್ಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ಆಸ್ಕ್ ಕ್ವೆಶನ್ಸ್ ರಿಗಾರ್ಡಿಂಗ್ ಎನಿ ವೀಸಾ ಎನಿಥಿಂಗ್, ಐ ವಿಲ್ ರಿಪ್ಲೈ. ನಾನು ಕಮೆಂಟ್ಸ್ ನೋಡಿಲ್ಲ, ನನ್ನ ಮಮ್ಮಿ ಕಮೆಂಟ್ಸ್ ನೋಡ್ತಾರೆ, ಹೇಳ್ತಾರೆ ಈ ಥರ ಕಮೆಂಟ್ ಮಾಡಿದ್ದಾರೆ ಅಂತ. ಸೊ ಯಾ, ಸೊ ಹೋಪ್ ಈ ಒಂದು ವ್ಲಾಗ್ನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಸೊ ಅದರಿಂದ ನಾನು ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ನಾನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲೀಸ್ ಡೂ ಕಮೆಂಟ್. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.